ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಉದ್ವಿಗ್ನ ಪರಿಸ್ಥಿತಿ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನಗಳ ಹಾರಾಟ ಶುರುವಾಗಿದೆ. ಮಿರಾಜ್ ರಫೇಲ್ ಯುದ್ಧ ವಿಮಾನಗಳ ಹಾರಾಟ ನಡೀತಾ ಇದ್ದು ಭಾರತೀಯ ವಾಯುಪಡೆ ತನ್ನ ಶಕ್ತಿ ಪ್ರದರ್ಶನ ತೋರ್ತಾ ಇದೆ. ಉತ್ತರ ಪ್ರದೇಶದ ವಾಯುನೆಲೆಯಲ್ಲಿ ಶಕ್ತಿ ಪ್ರದರ್ಶನ. ಪಾಕ್ಗೆ ಎಚ್ಚರಿಕೆ ನೀಡಿದ ಭಾರತೀಯ ವಾಯುಸೇನೆ. ಭಾರತದ ವಾಯುಪಡೆಯಿಂದ ಯುದ್ಧ ಸನ್ನದ್ಧತೆ ನಡೀತಾ ಇದೆ. ಯಾವುದೇ ಕ್ಷಣದಲ್ಲಿ ಪಾಕ್ ಮೇಲೆ ದಾಳಿಯ ಸಾಧ್ಯತೆ ಇದೆ. ಗಡಿಯಲ್ಲಿ ಯುದ್ಧ ವಿಮಾನಗಳ ಹಾರಾಟ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಭಾರತದ ವಾಯು ಸೇನೆಯ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಆ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಯುದ್ಧಕ್ಕೆ ನಾವು ಸಿದ್ಧ ಅಂತ ಭಾರತೀಯ ಸೇನಾ ಪಡೆಗಳು ಸಂದೇಶ ರವಾನಿಸ್ತಾ ಇದೆ. ಪಾಕ್ಗೆ ಭಾರತೀಯ ವಾಯುಸೇನೆ ಎಚ್ಚರಿಕೆ ನೀಡ್ತಾ ಇದೆ. ಪಹಲ್ಗಾಮ್ ಅಟ್ಯಾಕ್ನ ನಂತರ ಸಹಿಸಿಕೊಳ್ಳೋ ಪ್ರಶ್ನೆಯೇ ಇಲ್ಲ ಅಂತ ಭಾರತ ಸ್ಪಷ್ಟ ಸಂದೇಶವನ್ನ ಪಾಕಿಸ್ತಾನಕ್ಕೆ ಈಗಾಗಲೇ ಕಳಿಸಿದೆ. ಆಗೊಮ್ಮೆ ಈಗೊಮ್ಮೆ ಪಾಕಿಸ್ತಾನದ ಹಲವು ನಾಯಕರು ಭಾರತ ನಮ್ಮ ಮೇಲೆ ಇನ್ನೇನು ಅಟ್ಯಾಕ್ ಮಾಡಿಬಿಡುತ್ತೆ ಅಂತ ಕೂಡ ಮೇಲಿಂದ ಮೇಲೆ ಪ್ರೆಸ್ ಮೀಟ್ ಮಾಡ್ತಾರೆ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನಗಳ ಹಾರಾಟ ಶುರುವಾಗಿದೆ. ಮಿರಾಜ್ ರಫೇಲ್ ಯುದ್ಧ ವಿಮಾನಗಳ ಹಾರಾಟ ನಡೀತಾ ಇದ್ದು ಭಾರತೀಯ ವಾಯುಪಡೆ ತನ್ನ ಶಕ್ತಿ ಪ್ರದರ್ಶನ ತೋರ್ತಾ ಇದೆ. ಉತ್ತರ ಪ್ರದೇಶದ ವಾಯುನೆಲೆಯಲ್ಲಿ ಶಕ್ತಿ ಪ್ರದರ್ಶನ. ಪಾಕ್ಗೆ ಎಚ್ಚರಿಕೆ ನೀಡಿದ ಭಾರತೀಯ ವಾಯುಸೇನೆ. ಭಾರತದ ವಾಯುಪಡೆಯಿಂದ ಯುದ್ಧ ಸನ್ನದ್ಧತೆ ನಡೀತಾ ಇದೆ. ಯಾವುದೇ ಕ್ಷಣದಲ್ಲಿ ಪಾಕ್ ಮೇಲೆ ದಾಳಿಯ ಸಾಧ್ಯತೆ ಇದೆ. ಗಡಿಯಲ್ಲಿ ಯುದ್ಧ ವಿಮಾನಗಳ ಹಾರಾಟ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಭಾರತದ ವಾಯು ಸೇನೆಯ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಆ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಯುದ್ಧಕ್ಕೆ ನಾವು ಸಿದ್ಧ ಅಂತ ಭಾರತೀಯ ಸೇನಾ ಪಡೆಗಳು ಸಂದೇಶ ರವಾನಿಸ್ತಾ ಇದೆ. ಪಾಕ್ಗೆ ಭಾರತೀಯ ವಾಯುಸೇನೆ ಎಚ್ಚರಿಕೆ ನೀಡ್ತಾ ಇದೆ. ಪಹಲ್ಗಾಮ್ ಅಟ್ಯಾಕ್ನ ನಂತರ ಸಹಿಸಿಕೊಳ್ಳೋ ಪ್ರಶ್ನೆಯೇ ಇಲ್ಲ ಅಂತ ಭಾರತ ಸ್ಪಷ್ಟ ಸಂದೇಶವನ್ನ ಪಾಕಿಸ್ತಾನಕ್ಕೆ ಈಗಾಗಲೇ ಕಳಿಸಿದೆ. ಆಗೊಮ್ಮೆ ಈಗೊಮ್ಮೆ ಪಾಕಿಸ್ತಾನದ ಹಲವು ನಾಯಕರು ಭಾರತ ನಮ್ಮ ಮೇಲೆ ಇನ್ನೇನು ಅಟ್ಯಾಕ್ ಮಾಡಿಬಿಡುತ್ತೆ ಅಂತ ಕೂಡ ಮೇಲಿಂದ ಮೇಲೆ ಪ್ರೆಸ್ ಮೀಟ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.